ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ಇಂದು ಧಾರವಾಡದಲ್ಲಿ ಪ್ರತಿಭಟನೆ ನಡೆಯಿತು. ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಯುವಕರು, ಉದ್ಯೋಗಾಕಾಂಕ್ಷಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಣಕಾಸು ಸಚಿವಾಲಯವೇ ನೀಡಿದ ಮಾಹಿತಿಯ ಪ್ರಕಾರ 2025ರ ಜುಲೈ ತಿಂಗಳಿನ ಮಟ್ಟಿಗೆ ಕೇಂದ್ರ ಸರ್ಕಾರದ 78 ಇಲಾಖೆಗಳಲ್ಲಿ 9.79 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ರೈಲ್ವೆ ಇಲಾಖೆ ಅಗ್ರಸ್ಥಾನದಲ್ಲಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಮಾತ್ರವೇ 43 ಇಲಾಖೆಗಳಲ್ಲಿ 2,84,881 ಹುದ್ದೆಗಳು ಖಾಲಿ ಇವೆ ಎಂದು ರಿಪೋರ್ಟ್ಗಳು ಸೂಚಿಸುತ್ತಿವೆ. ಆದರೆ ನೇಮಕಾತಿ ಪ್ರಕ್ರಿಯೆ ವೇಗಗೊಳ್ಳದೆ ಸಣ್ಣ ಪ್ರಮಾಣದ ಜಾಹೀರಾತುಗಳ ಮೂಲಕ ಕೇವಲ ನೆಪಥ್ಯದಲ್ಲಿನ ನೇಮಕಾತಿ ಕಾರ್ಯ ಮಾತ್ರ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಯೋಗಕ್ಕಾಗಿ ವರ್ಷಗಳಿಂದ ಸಿದ್ಧತೆ ನಡೆಸುತ್ತಿರುವ ಲಕ್ಷಾಂತರ ಯುವಕರ ಕನಸುಗಳನ್ನು ಸರ್ಕಾರ ತುಚ್ಛ ಮಾಡಿಬಿಡುತ್ತಿದ್ದು, ಅಸ್ತಿತ್ವದಲ್ಲಿರುವ ಹಲವಾರು ಹುದ್ದೆಗಳನ್ನೇ ರದ್ದುಪಡಿಸಿ ಯುವಜನರನ್ನು ಬೀದಿಗಿಳಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬೆಳಗ್ಗೆ ಜನಸಾಮಾನ್ಯರ ವೇದಿಕೆ ಮತ್ತು ಕೆಲ ಇತರೆ ಸಂಘಟನೆಗಳು ಧಾರವಾಡ ಚಲೋ ಅನ್ನುವಂತ ಕರೆ ನೀಡಿದ್ರು. ಅದನ್ನ ನಾವು ಅನುಮತಿ ನಿರಾಕರಣೆ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ಸೇರಿದಂತ ಸಂದರ್ಭದಲ್ಲಿ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಬಾರ್ದು ಅಂತಂದು ವಶಕ್ಕೆ ತಗೊಂಡಿದ್ದೀವಿ. ಅಗತ್ಯ ಕಾನೂನು ಕ್ರಮನ ಅವ್ರ ಮೇಲೆ ಜರುಗಿಸಲಾಗಿದೆ. ಯಾಕೆ ಪ್ರತಿಭಟನೆ ಯಾಕೆ ಯಾರು ಇಲ್ಲ, ಕೆಲವರು ನಮ್ಮ ರೈತ ಸಂಘದ ವಿವಿಧ ಮುಖಂಡರು ಬಾಗಲಕೋಟೆ ಭಾಗದಿಂದ ಮತ್ತು ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಬಂದು ಅವರು ಬರೋಷ್ಟೊತ್ತಿಗೆ ಪ್ರತಿಭಟನೆ ಮುಗಿದು ಮುಂಜಾಗ್ರತಾ ಕ್ರಮವಾಗಿ ನಾವು ಅವ್ರನ್ನ ವಶಕ್ಕೆ ತಗೊಳ್ಳೋಂಥ ಕೆಲಸ ಆಗೋಗಿತ್ತು. ಅಷ್ಟಾದ್ಮೇಲೆ ಅವ್ರು ಬಂದು ಕೂತಿದ್ದಾರೆ. ಅವರು ಯಾರು ಪ್ರತಿಭಟನಾಕಾರನ ವಶಕ್ಕೆ ತಗೊಂಡಿದ್ದಾರೆ ಅವ್ರನ್ನೆಲ್ಲ ಬಿಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಈಗ ನಾವು ವಶಕ್ಕೆ ತಗೊಂಡ್ಮೇಲೆ ಏನಾಗುತ್ತೆ ಕಾನೂನು ಕ್ರಮ ಆಯ್ತು ಅದನ್ನು ತಗೊಂಡ್ಬಿಡ್ತೀವಿ. ಹಂಗಾಗಿ ಅವ್ರಿಗೆ ನಮ್ಮ ಅಧಿಕಾರಿಗಳು ಮನವರಿಕೆ ಮಾಡ್ಕೊಡುವಂತ ಕೆಲಸ ಮಾಡ್ತೀವಿ. ಸರ್, ನಾನು AMSS ಅಂತ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಬಂದಿರೋದು. ಇವತ್ತು ಬೆಂಬಲ ಕೊಡ್ತಾ ಇದೆ. ಯಾಕಂದ್ರೆ ಇವತ್ತು ನೋಡ್ತಿರ್ಬೋದು ನೀವು, ಯುವತಿಯರಿಗೆ ಒಂದು ಉದ್ಯೋಗ ಅನ್ನೋದು ನಮ್ ಹಕ್ಕು ಸರ್. ಅದನ್ನ ಪಡ್ಕೊಳಕ್ ನಮ್ಗೆ ಹಕ್ಕಿದೆ ಸರ್. ಆದ್ರೆ ಇವತ್ತು ಸರ್ಕಾರ ಇವತ್ತು ರ್ಯಾಲಿ ಮಾಡಕ, ಪ್ರತಿಭಟನೆ ಮಾಡಕ ಯಾಕೆ ಬಿಡ್ತಾ ಇಲ್ಲ ಸರ್? ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕು. ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ಏನ್ ರ್ಯಾಲಿ ಮಾಡ್ತಾ ಇರೋದಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ಬೇಕು. ಆದ್ರೆ ಈ ತರ ಹೇಳ್ಕೊಂಡು ಹೋಗುದು, ಈ ತರ ಇದು ಮಾಡೋದು ಇದು ಸರಿಯಾದ ಇದು ನಿರ್ಧಾರ ಅಲ್ಲ ಅಂತ ನನಗೆ ಅನಿಸ್ತಾ. ಆದ್ರೆ ಇವತ್ತ ಯುವಕರಿಗೆ ಅದು ಬೇಕಾಗಿತ್ತು. ಹೋಗ್ಲಿ, ಅವ್ರು ಎಷ್ಟೋ ಮಾಡ್ಲಿ, ಆದ್ರೆ ನಮ್ ಪ್ರತಿಭಟನೆ ಅಂತೂ ನಿರಂತರವಾಗಿರುತ್ತೆ. ಇವತ್ತು ಮಹಿಳೆಯರು ಸರ್, ಇವತ್ತೆಲ್ಲ ನೋಡ್ತಿರ್ಬೋದು, ಮಹಿಳೆಯರ ಮೇಲೆ ಅಪರಾಧ, ದೌರ್ಜನ್ಯ, ಅತ್ಯಾಚಾರ ಇವತ್ತು ಎಷ್ಟು ನಡೀತಾ ಇದೆ. ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆದ್ರೆ ಇವತ್ತು ಆ ಮಹಿಳೆಯರ ಸತೆ ಇವತ್ತು ಧಾರವಾಡದಲ್ಲಿ ಓದಕಂತ ಬಂದಿದ್ದಾರೆ. ಏನೋ ನಮ್ ಕನಸು, ನಮ್ದು ನನಸಾಗ್ಲಿ ಅಂತೇಳಿ ಸರ್ ಮನೆಯಲ್ಲಿ ಭಯಪಟ್ಟು ಮನೆಯಲ್ಲಿ ತಂದೆ ತಾಯಿ ಹೇಳ್ಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು PG ರೆಂಟು, ಇವತ್ತು ಮೆಸ್ ರೆಂಟು ನೋಡ್ತಿರ್ಬೋದು ಸರ್, ಗಗನಕ್ಕೇರಿದೆ. ಆದ್ರೂ ಅದ್ರ ಮಧ್ಯದಲ್ಲೂ ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಏನಾದ್ರೂ ಒಂದು ಪಡ್ಕೊಳ್ಳೇಬೇಕಂತ ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ ಸರ್. ಬೀದಿಗಿಳಿದು ಕುಂತು ಹೋರಾಟ ಮಾಡಿದ್ರು ಇವತ್ತು ಹೆಣ್ಮಕ್ಳಿಗೆ ಪಡೆಯೋ ಹಕ್ಕಿದೆ ಸರ್. ಅದಕ್ಕೆ ಇವತ್ತು ಹೆಣ್ಮಕ್ಳು ಅವರು ಕರ್ಕೊಂಡು ಹೋಗಿದಾರಲ್ಲ, ಅವರು ಬರ್ಬೇಕು, ಅವ್ರ ಮೂಲಕ ನಾವು ಮನವಿಯನ್ನು ಕೊಡ್ಬೇಕು ಅಂತ ನಮ್ದೊಂದು ಬೇಡಿಕೆ. ಮತ್ ಜೊತೆಗೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಸರ್ಕಾರದಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದಾವೆ ಸರ್. 2,84,000 ಹುದ್ದೆಗಳು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದಾವೆ. ಆದ್ರೆ ಏನ್ ಮಾಡ್ತಾ ಇದೀವ ಸರ್ಕಾರ? 1,000, 1,200 ಇವತ್ತು ಭಿಕ್ಷುಕರು ಹೆಂಗ್ ಭಿಕ್ಷೆ ಹಾಕ್ತಾರಲ್ಲ ಹಂಗ ಇವತ್ತು ಯುವಕರಿಗೆ ಯುವತಿಯರಿಗೆ ಭಿಕ್ಷೆ ಹಾಕ್ದಂಗ್ ಮಾಡ್ತಿದಾರೆ ಸರ್. ಇವತ್ತು ಒಂದು ಉದ್ಯೋಗ ಕೊಟ್ರ ಸರ್ಕಾರಿ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಟ್ರೆ ಇವತ್ತು ಬಡ ಕುಟುಂಬಗಳು ಎಷ್ಟೋ ನೆಮ್ಮದಿಯಿಂದ ಎಷ್ಟೋ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಇವತ್ತು ಜೀವನವನ್ನ ನಡೆಸ್ತಾರೆ ಸರ್. ಆದ್ರೆ ಇವತ್ತು ಸರ್ಕಾರ ಅದನ್ನ ಮಾಡ್ತಾ ಇಲ್ಲ. ತಾವು ಬೆಳಿತಿದ್ದಾರೆ. ಇವತ್ತು ಯುವಕರನ್ನ ಬೀದಿ ಕುಂತು ಹೋರಾಟ ಮಾಡ್ತಿದ್ದಾರೆ ಸರ್. ನೀವು ಇಲ್ಲೇ ಕುಂದ್ರಿ ನಾವು ಬೆಳಿತೀವಂತ ಇವತ್ತು ತಮ್ಮ ಮೂಲಕ ಇವತ್ತು ನನಗೆ ಹೇಳಿರೋದು ಸರ್. ಇವತ್ತು ನೀವು ನೋಡ್ತಿರ್ಬೋದು ಹೆಣ್ಮಕ್ಳು ಅತ್ಯಾಚಾರ ಎಷ್ಟಾಗ್ತಿದೆ ಸರ್. ಆದ್ರೆ ಇವತ್ತು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಓದಾಕಂತ ಬಂದಿದ್ದಾರೆ ಸರ್. ಇವತ್ತು ಓದಾಕಂತ ಬಂದಿದ್ರೆ ಅದು ಪಡೆಯೋದು ನಮ್ಮ ಹಕ್ಕು. ಅದಕ್ಕೆ ನಾವೆಲ್ಲರೂ ನಾವು ರೈತ ಸಂಘಟನೆ ಆಗಿರ್ಬೋದು, AMSS ಅಖಿಲ ಭಾರತ ಮಹಿಳಾ ಸಂಘಟನೆ ಆಗಿರ್ಬೋದು, ಇವತ್ತು ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅದಕ್ಕೆ ಇವತ್ತು ಬರ್ಬೇಕು. ನಾವು DC ಅವರಿಗೆ ಮನವಿ ಕೊಟ್ಟು ನಮ್ಮ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೇವೆ ಸರ್. ಎಷ್ಟು ಜನ ಅರೆಸ್ಟ್ ಮಾಡಿದಾರೆ ಮೇಡಮ್? ಸರ್ 34 ಜನ ಸರ್. 34 ಜನ ಸರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.